ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಸಪೋಸ್ ನೀವು ಗೂಗಲ್ ಪೇ ಯೂಸ್ ಮಾಡಿ ಯು ಪಿ ಐ ಪೇಮೆಂಟ್ಸ್ ಜಾಸ್ತಿ ಮಾಡ್ತೀರಾ ಅಂದರೆ ಮಾತ್ರ ಡೆಫಿನೆಟಾಗಿ ಈ ವಿಡಿಯೋ ನಿಮಗೋಸ್ಕರನೇ. ನಾನು ಈ ವಿಡಿಯೋದಲ್ಲಿ ಗೂಗಲ್ ಪೇಯಲ್ಲಿ ಯು ಪಿ ಐ ಆಟೋಮೆಟಿಕ್ ಪೇಮೆಂಟ್ನ ಕ್ಯಾನ್ಸಲ್ ಮಾಡೋದು ಹೇಗಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನಿಮಗೆ ತೋರಿಸ್ತೀನಿ. ನಾನು ರೀಸೆಂಟಾಗಿ ಫೋನ್ಪೇ ಆ್ಯಪಲ್ಲಿ ಯು ಪಿ ಐ ಪೇಮೆಂಟು ಆಟೋಮೆಟಿಕ್ ಯು ಪಿ ಐ ಪೇಮೆಂಟು ಡಿಲೀಟ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಕೇಳ್ತಾ ಇದ್ದಾರೆ ಗೂಗಲ್ ಪೇ ಬಗ್ಗೆ ಒಂದು ವಿಡಿಯೋ ಮಾಡಿ ಯು ಪಿ ಐ ಆಟೋಮೆಟಿಕ್ ಪೇಮೆಂಟ್ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ. ಅದಕ್ಕೆ ನಾನು ನಿಮಗೂ ಯೂಸ್ ಆಗ್ತೈತೆ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕ್ಲಿಯರಾಗಿ ನೋಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಯಾರೋ ಮಾರ್ಕ್ಸ್ ಹಾಕಿ ಕ್ಲಿಯರಾಗಿ ತೋರಿಸ್ತೀನಿ. ಹಾಗೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಈ ವಿಡಿಯೋಕ್ಕೆ ಅಟ್ಲೀಸ್ಟ್ ಒಂದು 20 ಲೈಕ್ಸನ್ನು ಬರ್ತಾವೆ ಅಂತ ನಾನು ಅನ್ಕೊತಾ ಇದ್ದೀನಿ. ಫಸ್ಟ್ ನಾವು ಈ ಯು ಪಿ ಐ ಆಟೋಮೆಟಿಕ್ ಪೇಮೆಂಟ್ ಹೇಗೆ ಆ್ಯಡ್ ಆಗ್ತದೆ ಅಂತ ನಾವು ಮಾತಾಡಿದರೆ, ನಾನು ಇವಾಗ ಒಂದು ಎಕ್ಸಾಂಪಲಲ್ಲಿ ಮಾತಾಡಿರ್ತೀನಿ. ಸಪೋಸ್ ನೀವು ಹಾಟ್ಸ್ಟಾರ್ ಆ್ಯಪಲ್ಲಿ, ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ ಒಂದು 3 ಮಂತ್ಸ್ಗೆ ಸಬ್ಸ್ಕ್ರಿಪ್ಷನ್ ತೊಗೊಬೇಕಂತ ಅನ್ಕೊತಾ ಇದ್ದೀರಾ. ತೊಗೊಬೇಕಂತ ನೀವು ಪ್ಲ್ಯಾನ್ ಸೆಲೆಕ್ಟ್ ಮಾಡಿದ್ದೀರಾ. 149 ರುಪೀಸ್ ಆಗ್ತೈತೆ. 149 ರುಪೀಸ್ ಪೇಮೆಂಟ್ ಸೆಲೆಕ್ಟ್ ಮಾಡಿ ನೀವು ಪೇಮೆಂಟ್ ಸೆಕ್ಷನಲ್ಲಿ ಅಲ್ಲಿ ನೀವು ಗೂಗಲ್ ಪೇ ಸೆಲೆಕ್ಟ್ ಮಾಡಿದ್ದೀರಾ. ಅಲ್ಲಿ ಸೆಲೆಕ್ಟ್ ಮಾಡಿ ನೀವು ಆಟೋಮೆಟಿಕ್ ಪೇಮೆಂಟ್ ಸೆಲೆಕ್ಟ್ ಮಾಡಿದ್ದೀರಾ. ನಿಮಗೆ ಗೊತ್ತಿಲ್ದಿರ ಆಟೋಮೆಟಿಕ್ ಪೇಮೆಂಟ್ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಪೇಮೆಂಟ್ ಮಾಡಿದ್ದೀರಾ, ಗೂಗಲ್ ಪೇ ಯೂಸ್ ಮಾಡಿ ಪೇಮೆಂಟ್ ಮಾಡಿದ್ದೀರಾ. ನಿಮಗೆ ಜಸ್ಟ್ 3 ಮಂತ್ಸ್ಗೆ ಮಾತ್ರ ಈ ಪ್ಲ್ಯಾನ್ ಬೇಕು. 3 ಮಂತ್ಸ್ ಆದಮೇಲೆ ನಿಮಗೆ ಪ್ಲ್ಯಾನ್ ಬೇಡ. ನೀವೇನು ಅನ್ಕೊತೀರಾ, 3 ಮಂತ್ಸ್ ಆದಮೇಲೆ ಏನು ಮನಿ ಕಟ್ಟಾಗಲ್ಲ ಅನ್ಕೊತೀರಾ. ಆದರೆ ನೀವು ಆಟೋಮೆಟಿಕ್ ಪೇಮೆಂಟ್ ಕೊಟ್ಟಿದ್ದೀರಾ, ಅದಕ್ಕೆ ಪ್ರತಿ 3 ತಿಂಗಳಿಗೆ 149 ಕಟ್ ಆಗ್ತಾನೇ ಇರ್ತೈತೆ. ಈ ಥರ ಹಾಟ್ಸ್ಟಾರ್ ಒಂದೇ ಅಲ್ಲ, ಈ ಥರ ಯಾವಾಗನ್ನ ನೀವು ಪೇಮೆಂಟ್ ಮಾಡುವಾಗ ಸಬ್ಸ್ಕ್ರಿಪ್ಷನ್ ತಗೊಳೋವಾಗ ನೀವು ಆ್ಯಡ್ ಮಾಡಿದರೆ ಮಾತ್ರ ಡೆಫಿನೆಟಾಗಿ ದುಡ್ಡು ಕಟ್ ಆಗ್ತಾನೆ ಇರ್ತವೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ತೋರಿಸ್ತೀನಿ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ. ಅದಕ್ಕೆ ನೀವು ಫಸ್ಟು ಗೂಗಲ್ ಪೇ ಓಪನ್ ಮಾಡಬೇಕು. ಗೂಗಲ್ ಪೇ ಓಪನ್ ಮಾಡಿದ ಮೇಲೆ ಅಲ್ಲಿ ಕೆಳಗಡೆ 3 ಆಪ್ಷನ್ಸ್ ಇರ್ತವೆ, ಹೋಮ್, ಮನಿ, ಯು ಅಂತ. ಅಲ್ಲಿ ಲಾಸ್ಟ್ ಆಪ್ಷನ್ ನೀವು ನೋಡ್ಬೋದು ಯು ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೀವು ನೋಡ್ಬೋದು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಿರ್ಗಾ ಅಲ್ಲಿ 3 ಆಪ್ಷನ್ಸ್ ಬರ್ತವೆ, ಲೈವ್, ಪೆಂಡಿಂಗ್, ಕಂಪ್ಲೀಟೆಡ್ ಅಂತ. ಅಲ್ಲಿ ನೀವು ನೋಡ್ಬೋದು ಲೈವಲ್ಲಿ ಏನಾರು ಇದ್ದರೆ ಮಾತ್ರ ಡೆಫಿನೆಟಾಗಿ ಅವು ನೀವು ಕ್ಯಾನ್ಸಲ್ ಮಾಡಬೇಕು. ಕ್ಲಿಯರಾಗಿ ನೀವು ನೋಡಿ. ಇವಾಗ ನಾನು ಕ್ಲಿಯರಾಗಿ ತೋರಿಸ್ತೀನಿ ಹೇಗೆ ಕ್ಯಾನ್ಸಲ್ ಮಾಡಬೇಕಂತ. ನೀವು ಅದ್ರ ಮೇಲೆ ಒತ್ತಿದ ಮೇಲೆ ಈ ಥರ ಆಟೋ ಪೇ ಸಬ್ಸ್ಕ್ರಿಪ್ಷನ್ ಡೀಟೇಲ್ಸ್ ಎಲ್ಲ ಕಾಣಿಸ್ತವೆ. ಅಂದರೆ ಆಟೋ ಪೇ ಲಿಮಿಟ್ ಎಷ್ಟು, ಹಾಗೆ ಯಾವಾಗ ಸ್ಟಾರ್ಟ್ ಆಯಿತು, ಯಾವಾಗ ಎಂಡ್ ಆಗ್ತೈತೆ, ಈ ಥರ ಎಲ್ಲ ಡೀಟೇಲ್ಸಲ್ಲಿ ಕಾಣಿಸ್ತವೆ. ಆ ಡೀಟೇಲ್ಸ್ ಎಲ್ಲ ನೀವು ನೋಡಿದ ಮೇಲೆ ಕೆಳಗಡೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಕ್ಯಾನ್ಸಲ್ ಆಟೋ ಪೇ ಅಂತ ಒಂದು ಆಪ್ಷನ್ ಬರ್ತೈತೆ. ಸಪೋಸ್ ಬಂದಿಲ್ಲ ಅಂದರೆ ಮಾತ್ರ ಸ್ವಲ್ಪ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದರೆ ಮಾತ್ರ ಡೆಫಿನೆಟಾಗಿ ಆಪ್ಷನ್ ಬರ್ತೈತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಎಸ್ ಕ್ಯಾನ್ಸಲ್ ಆಟೋ ಪೇ ಅಂತ ಒಂದು ಆಪ್ಷನ್ ಬರ್ತೈತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಯು ಪಿ ಐ ಪಿನ್ ಕೇಳ್ತೈತೆ. ನೀವು ಯು ಪಿ ಐ ಪಿನ್ ಡೆಫಿನೆಟಾಗಿ ಎಂಟರ್ ಮಾಡಬೇಕು. ಯಾವಾಗ ನೀವು ಪಿನ್ ಎಂಟರ್ ಮಾಡಿದ ಮೇಲೆ ಆಟೋ ಪೇ ಕ್ಯಾನ್ಸಲ್ಡ್ ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದು ನೀವು ನೋಡ್ಬೋದು, ಈ ಥರ ಕಾಣಿಸ್ತೈತೆ. ಆಮೇಲೆ ನೀವು ಬ್ಯಾಕ್ ಬರಬೇಕು. ಬ್ಯಾಕ್ ಬಂದ ಮೇಲೆ ಅಲ್ಲಿ ತಿರ್ಗಾ 3 ಆಪ್ಷನ್ಸ್ ಇರ್ತವೆ, ಲೈವ್, ಪೆಂಡಿಂಗ್, ಕಂಪ್ಲೀಟೆಡ್ ಅಂತ. ನೀವು ಲೈವ್ ಮೇಲೆ ಕ್ಲಿಕ್ ಮಾಡಬೇಕು. ಲೈವ್ ಮೇಲೆ ಕ್ಲಿಕ್ ಮಾಡಿದರೆ ಏನಿಲ್ಲ ಅಂದರೆ ಮಾತ್ರ ಪ್ರಾಬ್ಲಮ್ ಏನಿರಲ್ಲ. ಈ ಗೂಗಲ್ ಪೇಯಲ್ಲಿ ನಿಮಗೇನು ಮನಿ ಕಟ್ಟಾಗಲ್ಲ. ಗೂಗಲ್ ಪೇನಿಂದ ಮನಿ ಏನು ಕಟ್ಟಾಗಲ್ಲ. ಸಪೋಸ್ ಏನೇನಾದರೆ ನಾನು ಇವಾಗ ತೋರಿಸಿರೋ ಥರನೇ ಸಪೋಸ್ 2ಕ್ಕಿಂತ ಜಾಸ್ತಿ ಇದ್ದರೆ ಈ ಥರನೇ ಸೇಮ್ ಪ್ರೊಸೆಸ್ ಮಾಡಿ ನೀವು ಒಂದೊಂದು ಡಿಲೀಟ್ ಮಾಡ್ಕೊಬೋದು, ಪ್ರಾಬ್ಲಮ್ ಏನಿರಲ್ಲ. ಈ ಥರ ಆದಮೇಲೆ ನೀವು ಅಲ್ಲಿ ಕಂಪ್ಲೀಟೆಡ್ ಅಂತ ಒಂದು ಆಪ್ಷನ್ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ರೀಸೆಂಟಾಗಿ ನೀವು ಏನೇನು ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಅವೆಲ್ಲ ಅಲ್ಲಿ ತೋರಿಸ್ತವೆ, ನೀವು ನೋಡ್ಬೋದು. ಹಾಗೆ ಪೆಂಡಿಂಗ್ ಮೇಲೂ ಏನೇನು ಇದಾವೆ ಅಂತ ನೋಡಿಕೊಂಡು ಕ್ಯಾನ್ಸಲ್ ಮಾಡೋದು ಒಳ್ಳೆಯದು. ಹಾಗೆ ನೀವು ಒಂದು ನೆನಪಿಕ್ಕೊಬೇಕು. ಸಪೋಸ್ ನೀವು ಕ್ಯಾನ್ಸಲ್ ಮಾಡೋವಾಗ ಅಲ್ಲಿ ಸಪೋಸ್ ನೀವು ಬೈಕ್ ಇ ಎಮ್ ಐ ಆಗ್ಬೋದು, ಇಲ್ಲಾಂದರೆ ಕಾರ್ ಇ ಎಮ್ ಐ ಆಗ್ಬೋದು, ಈ ಥರ ಏನನ್ನ ಇ ಎಮ್ ಐಸ್ ಇದ್ದರೆ ಮಾತ್ರ ಅದು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವು ಆಟೋಮೆಟಿಕ್ಕಾಗಿ ಕಟ್ ಆಗ್ತವೆ. ಅದು ಸಪೋಸ್ ನೀವು ಬೈಕ್ ಫೈನಾನ್ಸಲ್ಲಿ ತಗೊಂಡಿದ್ರೆ ಅವರು ಆಟೋಮೆಟಿಕ್ ಪೇಮೆಂಟ್ ಆ್ಯಡ್ ಮಾಡಿದ್ದಾರೆ. ಅದು ಡೆಫಿನೆಟಾಗಿ ಮಂತ್ ಕಟ್ಟೇಬೇಕು. ಇಲ್ಲಾಂದರೆ ಸಿವಿಲ್ ಸ್ಕೋರಲ್ಲಿ ಸ್ವಲ್ಪ ವ್ಯತ್ಯಾಸ ಬರೋ ಅವಕಾಶ ಇರ್ತೈತೆ. ಅದಕ್ಕೆ ನೀವು ಸಪೋಸ್ ಬೈಕ್ ಆಗ್ಬೋದು, ಕಾರ್ ಆಗ್ಬೋದು, ಇಲ್ಲ ಏನಾನ ಇ ಎಮ್ ಐಸ್ ಇದ್ದರೆ ಮಾತ್ರ ಡೆಫಿನೆಟಾಗಿ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ. ನೀವು ನೋಡಿ ಅದು ನಿಮಗೆ ಯೂಸ್ ಆಗಲ್ಲ, ಅದು ನೀವು ಗೊತ್ತಿಲ್ದಿರ ನೀವು ಆ್ಯಡ್ ಮಾಡ್ಕೊಂಡಿದ್ರೆ ಅಂದರೆ ಮಾತ್ರ ನೀವು ಕ್ಯಾನ್ಸಲ್ ಮಾಡ್ಕೊಳೋದು ಒಳ್ಳೆಯದು. ಆಟೋ ಪೇಮೆಂಟಲ್ಲಿ ಅಲ್ಲಿ ಲೈವಲ್ಲಿ ನೀವು ಚೆಕ್ ಮಾಡಿ ಆ ಪೇಮೆಂಟ್ ಯಾವುದು, ಆಟೋ ಪೇಮೆಂಟ್ ಯಾವುದಂತ ಚೆಕ್ ಮಾಡಿ. ಅಲ್ಲಿ ಡೀಟೇಲ್ಸ್ ಕ್ಲಿಯರಾಗಿರ್ತವೆ. ಚೆಕ್ ಮಾಡಿ ಇದು ಬೈಕ್ದು ಇಲ್ಲಾಂದರೆ ಕಾರ್ ಇಲ್ಲ ಇ ಎಮ್ ಐ ಯಾವುದಲ್ಲ, ನೀವು ಪೇ ಮಾಡೋ ಇ ಎಮ್ ಐ ಯಾವುದು ಅಲ್ಲ ಅಂದರೆ ಮಾತ್ರ ಆವಾಗ ನೀವು ಡಿಲೀಟ್ ಮಾಡ್ಕೊಳೋದು, ಕ್ಯಾನ್ಸಲ್ ಮಾಡ್ಕೊಳೋದು ಒಳ್ಳೆಯದು. ಈ ಥರ ನೀವು ಈಸಿಯಾಗಿ ಗೂಗಲ್ ಪೇಯಲ್ಲಿ ಯು ಪಿ ಐ ಆಟೋಮೆಟಿಕ್ ಪೇಮೆಂಟ್ನ ಕ್ಯಾನ್ಸಲ್ ಮಾಡ್ಬೋದು. ಈ ವಿಡಿಯೋನಿಂದ ನಾನು ನಿಮಗೆ ಎಷ್ಟೊಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಂಪ್ರೂವ್ಮೆಂಟ್ ಅನಿಸಿದರೆ ಮಾತ್ರ ಡೆಫಿನೆಟಾಗಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.